ಬೀದಿ ವ್ಯಾಪಾರದಿಂದಲೇ ಜೀವನ ಸಾಗಿಸ್ತಾ ಇದ್ದ ಗಾಂಧಿ ಬಜಾರ್ ಫುಟ್ಪಾತ್ ವ್ಯಾಪಾರಿಗಳ ಜೀವನ ಈಗ ಬೀದಿ ಪಾಲಾಗಿದೆ. ಜೀವನಕ್ಕಾಗಿ ಪರದಾಟ ಒಂದ್ ಕಡೆಯಾದ್ರೆ ಸಾಲದ ಶೂಲಕ್ಕೆ ಸಿಲುಕಿರೋ ಸಮಸ್ಯೆ ಇನ್ನೊಂದೆಡೆ. ಇವೆಲ್ಲದರ ಚಿಂತೆಯಲ್ಲಿದ್ದ ವ್ಯಾಪಾರಿಯೊಬ್ಬರು ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಹೀಗೆ ಹೆಣವಾಗಿ ಮಲಗಿರೋರು ಗಾಂಧಿ ಬಜಾರ್ನಲ್ಲಿ ಫುಟ್ಪಾತ್ ಅಂಗಡಿ ಕಳೆದುಕೊಂಡಿದ್ದ ವೆಂಕಟಪ್ಪ. ಕಳೆದ 40 ವರ್ಷದಿಂದ ಬೀದಿ ವ್ಯಾಪಾರವನ್ನೇ ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದ ವೆಂಕಟಪ್ಪ ಗಾಂಧಿ ಬಜಾರ್ನಲ್ಲಿ ಕೀ ಅಂಗಡಿ ನಡೆಸುತ್ತಿದ್ರು. ಆದರೆ ಇತ್ತೀಚೆಗೆ ಫುಟ್ಪಾತ್ ಅಂಗಡಿಗಳ ಮೇಲೆ ರಾತ್ರೋರಾತ್ರಿ ಬಿಬಿಎಂಪಿ ನಡೆಸಿದ ಕಾರ್ಯಾಚರಣೆ ವೇಳೆ ತನ್ನ ಅಂಗಡಿ ಕಳೆದುಕೊಂಡು ಬೀದಿ ಪಾಲಾಗಿದ್ದ ವೆಂಕಟಪ್ಪ ಇಂದು ಇಹಲೋಕ ತ್ಯಜಿಸಿದ್ರು. ಬನಶಂಕರಿ ಕದಿರೇನಹಳ್ಳಿಯ ಬಾಡಿಗೆ ಮನೆಯಲ್ಲಿ ವಾಸವಿದ್ದ ವೆಂಕಟಪ್ಪರಿಗೆ 3 ಹೆಣ್ಣು ಹಾಗೂ 2 ಗಂಡು ಮಕ್ಕಳಿವೆ. ಇನ್ನು ಮಗಳ ಮದುವೆಗಾಗಿ 4 ಲಕ್ಷ ಸಾಲ ಮಾಡಿರೋ ವೆಂಕಟಪ್ಪ ಸಾಲ ತೀರಿಸಲಾಗದೆ ಚಿಂತೆಯಲ್ಲಿದ್ರು. ಈಗ ಇದ್ದ ಸಣ್ಣ ಅಂಗಡಿಯನ್ನು ಕಳೆದುಕೊಂಡು ಚಿಂತಾಕ್ರಾಂತರಾಗಿದ್ದ ವೆಂಕಟಪ್ಪರಿಗೆ ಹೃದಯಾಘಾತವಾಗಿ ಕೊನೆಯುಸಿರೆಳೆದ್ರು ಅಂತಾರೆ ಪತ್ನಿ ಮುನಿಯಮ್ಮ. ಅಂಗಡಿ ಹೋಯ್ತಂತ ಕೊರಗಿ ಆ ಥರ ಆಗಿತ್ತು. 5 ಜನ ಮಕ್ಕಳು ನಮಗೆ. ಒಬ್ರಿಗೆ ಮದುವೆ ಮಾಡಿದ್ವಿ, ಇನ್ನು 4 ಜನ ಇದ್ದಾರೆ. ಬಾಡಿಗೆ ಮನೆಗಿರೋದು ನಾವು. ಅವರೊಬ್ಬರು ದುಡಿಬೇಕು, ನಮ್ಮನ್ನೆಲ್ಲ ನೋಡಬೇಕು. ಗಾಂಧಿ ಬಜಾರ್ ಅಂಗಡಿ ಇಟ್ಕೊಂಡಿದ್ವಿ, ಅಲ್ಲಿ ಅಂಗಡಿ ಹತ್ತಿಸ್ಬಿಟ್ರು. ಫುಟ್ಪಾತ್ ಮೇಲೆ ಅಂಗಡಿ ಹತ್ತಿಸ್ಬಿಟ್ರು. ಅದಕ್ಕೆ ಅರ್ಧವ್ರು ಕೊರಗಿ ಆ ಥರ. ಇನ್ನು ಸಂಸಾರಕ್ಕೆ ಜೀವನಾಧಾರವಾಗಿದ್ದ ತಂದೆಯನ್ನ ಕಳೆದುಕೊಂಡ ಮಕ್ಕಳು ತಮ್ಮ ಜೀವನ ನಿರ್ವಹಣೆ ಹಾಗೂ ಸಾಲ ತೀರಿಸುವ ನಿಟ್ಟಿನಲ್ಲಿ ಅಂಗಲಾಚುತ್ತಾ ಇದ್ದಾರೆ. ಗಾಂಧಿ ಬಜಾರಿಂದ 40 ವರ್ಷ ಇದ್ದರು. ಇದು 11 ದಿನದಿಂದ ಅಂಗಡಿಯೆಲ್ಲ ಎತ್ತಿಸ್ಬಿಟ್ಟಿದ್ಗೆ ಕೊರಗಿ ಅವರು ಈ ಥರ ಹಾರ್ಟ್ ಅಟ್ಯಾಕ್ ಆಗಿರೋದು. ಅದೇ ಅಂಗಡಿಗಳಿಂದ ಈ ಥರ ಪ್ರಾಬ್ಲಮ್ ಆಗಿ 4 ಲಕ್ಷ ರೂಪಾಯಿ ಸಾಲ ಇದೆ. ಮನೆ ಬಾಡಿಗೆ ಇದು. ಒಬ್ರಿಗೆ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ವಿ, ಒಬ್ಬರಿಗೆ. ಇನ್ನೂ 4 ಜನ ಇದ್ದಾರೆ. ಸರ್ಕಾರದಿಂದ ಈ ಥರ ನಮ್ಮ ಅಪ್ಪನಿಗೆ ಆಗಿರೋದಕ್ಕೆ ಹೆಲ್ಪ್ ಮಾಡಬೇಕು. ರಸ್ತೆ ಅಗಲೀಕರಣದ ನೆಪವೊಡ್ಡಿ ಗಾಂಧಿ ಬಜಾರ್ನಲ್ಲಿ ಫುಟ್ಪಾತ್ ಅಂಗಡಿಗಳ ಮೇಲೆ ರಾತ್ರೋರಾತ್ರಿ ಬಿಬಿಎಂಪಿ ಕಾರ್ಯಾಚರಣೆ ಮಾಡಿದ್ದೇನೋ ಆಯಿತು. ಆದರೆ ಇನ್ಮುಂದೆ ವೆಂಕಟಪ್ಪ ಸಂಸಾರದಂತೆ ಉಳಿದ ವ್ಯಾಪಾರಿಗಳ ಸಂಸಾರ ಬೀದಿ ಪಾಲಾಗದಂತೆ ಎಚ್ಚರ ವಹಿಸಲಿ ಅನ್ನೋದು ವ್ಯಾಪಾರಿಗಳ ಕೋರಿಕೆ. ಮಮತಾ ಮಾರ್ದಾಳ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನಲ್ಲಿ ದುಷ್ಕೃತ್ಯ ಎಸಗಲು ಉಗ್ರರು ಸಂಚು ರೂಪಿಸಿದ್ದಾರಾ? ವಿಮಾನ ಅಪಹರಣಕ್ಕೆ ಸ್ಕೆಚ್ ಹಾಕಿದ್ದಾರಾ? ಇಂತಹ ಹಲವು ಆಘಾತಕಾರಿ ಪ್ರಶ್ನೆಗಳಿಗೆ ಈಗ ಪೊಲೀಸರು ಉತ್ತರ ಹುಡುಕ್ತಾ ಇದ್ದಾರೆ. ನಗರದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ನಕಲಿ ಪೈಲಟ್ ಸಿಕ್ಕಿಬಿದ್ದಿರೋದು, ಆತನ ಬಳಿ ಹಲವು ನಕಲಿ ದಾಖಲೆಗಳು ಪತ್ತೆಯಾಗಿರೋದು ಇಂತಹ ಅನುಮಾನಗಳಿಗೆ ದಾರಿ ಮಾಡಿದೆ. ದುಷ್ಕೃತ್ಯ ಎಸಗಲು ಬಂದಿದ್ದನ ನಕಲಿ ಪೈಲಟ್. ನಕಲಿ ಪೈಲಟ್ಗೆ ಯಾರು ಟಾರ್ಗೆಟ್? ಪೈಲಟ್ ವೇಷದಲ್ಲಿ ಬಂದಿದ್ದು ಯಾಕೆ? ಇಂತಹ ಅನುಮಾನಗಳು ನಿನ್ನೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪೊಲೀಸರ ನಿದ್ದೆಗೆಡಿಸಿದ್ವು. ಇದಕ್ಕೆ ಕಾರಣವಾಗಿದ್ದು ಈ ಯುವಕ. ಈತ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಂಶಯಾಸ್ಪದವಾಗಿ ಓಡಾಡುತ್ತಿದ್ದಾಗ ಪೊಲೀಸರ ಕಣ್ಣಿಗೆ ಬಿದ್ದ. ಈತ ಸ್ಪಷ್ಟವಾಗಿ ಒಡಿಯಾ ಮತ್ತು ಅರ್ಧಂಬರ್ಧ ತೆಲುಗು ಮಾತನಾಡುತ್ತಿದ್ದ. ತಡೆದು ಪರಿಶೀಲಿಸಿದ ಪೊಲೀಸರು ಬೆಚ್ಚಿ ಬಿದ್ರು. ಈತನ ಬ್ಯಾಗ್ನಲ್ಲಿ ಸಿಕ್ಕಿದ್ದು ಕಿಂಗ್ ಫಿಶರ್ ಏರ್ಲೈನ್ಸ್ ಪೈಲಟ್ನ ಗುರುತಿನ ಚೀಟಿ, ನೇಮ್ ಪ್ಲೇಟ್, ಪೈಲಟ್ ಸಮವಸ್ತ್ರಗಳು ಸಿಕ್ವು. ವಿಚಾರಣೆಗೆ ಒಳಪಡಿಸಿದಾಗ ಈತ ನಕಲಿ ಪೈಲಟ್ ಅನ್ನೋದು ಗೊತ್ತಾಯಿತು. ಹಾಗಾದ್ರೆ ಇವನಾರೋ? ಬಿಎ ಕೂಡ ಪೂರ್ತಿಯಾಗಿ ಓದಲಾಗದ ಈತ ಪೈಲಟ್ ಗುರುತಿನ ಚೀಟಿ ಸಂಪಾದಿಸಿದ್ದು ಯಾಕೆ? ವಿಮಾನ ನಿಲ್ದಾಣ ಪ್ರವೇಶಿಸಲು ಪ್ರಯತ್ನಿಸಿದ್ದು ಯಾಕೆ ಅನ್ನೋ ಪ್ರಶ್ನೆಗಳಿಗೆ ಇನ್ನೂ ಸೂಕ್ತ ಉತ್ತರ ಸಿಕ್ಕಿಲ್ಲ. ಭಯೋತ್ಪಾದಕ ದಾಳಿಯ ಪೂರ್ವ ಸಿದ್ಧತೆ ನಡೆದಿತ್ತ? ವಿಮಾನ ನಿಲ್ದಾಣದ ಮೇಲೆ ನಕ್ಸಲೀಯರ ಕಣ್ಣು? ವಿಮಾನ ಅಪಹರಣದ ಸಂಚು ತಯಾರಾಗಿತ್ತ?
ಈ ಪ್ರಶ್ನೆಗಳು ಪೊಲೀಸರನ್ನ ಕಾಡಿದ್ದು ಸಹಜವಾಗಿತ್ತು. ಈತನ ಹುಟ್ಟೂರು ದೋಮಂಗಿಯಲ್ಲಿ ನಕ್ಸಲ್ ಪ್ರಭಾವ ದಟ್ಟವಾಗಿರುವುದು ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದೆ. ನಾಗೇಶ್ವರ ರಾವ್ನನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಿದಾಗ ಈತ ಜನವರಿ 26ರಂದು ಬಸ್ ಮೂಲಕ ವಿಶಾಖಪಟ್ಟಣಂನಿಂದ ಹೊರಟು 28ನೇ ತಾರೀಕಿನ ಬೆಳಿಗ್ಗೆ ಬೆಂಗಳೂರಿಗೆ ತಲುಪಿರೋದು ತಿಳಿದುಬಂದಿದೆ. ಆವತ್ತೇ ಮಧ್ಯಾಹ್ನ 1 ಗಂಟೆಗೆ ವಿಮಾನ ನಿಲ್ದಾಣದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಪೈಲಟ್ ವೇಷ ಯಾಕೆ ಅನ್ನೋ ಪ್ರಶ್ನೆಗೆ ಈತನಿಂದ ಬರ್ತಾ ಇರೋ ಉತ್ತರಗಳು ಸಮಾಧಾನಕರವಾಗಿಲ್ಲ. ಸಿಕ್ಕಿಬಿದ್ದ ಪೈಲಟ್ ಏನೋ ಕೆಲಸದ ಹುಡುಕಾಟದಲ್ಲಿದ್ದೆ. ಈ ಸಂದರ್ಭದಲ್ಲಿ ಕಿರಣ್ ಎಂಬಾತ ಪೈಲಟ್ ಸಮವಸ್ತ್ರ ನೀಡಿದ ಅಂತ ಹೇಳ್ಕೊಂಡಿದ್ದಾನೆ. ಆದ್ರೆ ಈ ಉತ್ತರಗಳಿಂದ ಸಮಾಧಾನಗೊಳ್ಳದ ಪೊಲೀಸರು ತಕ್ಷಣ ಕೇಂದ್ರ ಬೇಹುಗಾರಿಕಾ ಪಡೆಗೆ ಮಾಹಿತಿ ರವಾನಿಸಿದ್ದಾರೆ. ಈಗಾಗಲೇ ಇನ್ಸ್ಪೆಕ್ಟರ್ ಗೋವಿಂದರಾಜ್ ನೇತೃತ್ವದ ಒಂದು ತಂಡ ವಿಶಾಖಪಟ್ಟಣಂಗೆ ತೆರಳಿದೆ. ಕೇಂದ್ರ ಗೃಹ ಇಲಾಖೆ ಬೆಂಗಳೂರು ಪೊಲೀಸರ ಸಂಪರ್ಕದಲ್ಲಿದ್ದಾರೆ. ಭಯೋತ್ಪಾದಕ ದಾಳಿಯೊಂದರ ಪೂರ್ವ ಸಿದ್ಧತೆಯ ಭಾಗವಾಗಿ ವಿಮಾನ ನಿಲ್ದಾಣದ ಭದ್ರತೆ ಪರಿಶೀಲಿಸಲು ಈತ ಬಂದಿದ್ದ ಅನ್ನೋ ಸಂಶಯ ದಟ್ಟವಾಗಿದ್ದು ಆ ದಿಕ್ಕಿನಲ್ಲಿ ತನಿಖೆ ನಡೆದಿದೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಬೆಂಗಳೂರಿನ ಬಿಡದಿಯಲ್ಲಿರುವ ಇನೋವೇಟಿವ್ ಫಿಲ್ಮ್ ಸಿಟಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಆ ಫಿಲ್ಮ್ ಸಿಟಿಯಲ್ಲಿ ನಡೆದಿರೋ ಗೋಲ್ಮಾಲ್ ಮಾತ್ರ ಯಾರಿಗೂ ಗೊತ್ತಿರೋಲ್ಲ. ಹಾಗಾದ್ರೆ ಫಿಲ್ಮ್ ಸಿಟಿಯ ಬಗ್ಗೆ ತಿಳಿದು ಬರೋಣ ಬನ್ನಿ. ಇನೋವೇಟಿವ್ ಫಿಲ್ಮ್ ಸಿಟಿ ಬೆಂಗಳೂರು ಮೈಸೂರು ರಸ್ತೆಯ ಬಿಡದಿಯಲ್ಲಿ ಬರೋಬ್ಬರಿ 53 ಎಕರೆ ಜಾಗದಲ್ಲಿದೆ. ಇಲ್ಲಿರುವ 53 ಎಕರೆ ಭೂಮಿಯನ್ನ ಕಳೆದ 4 ವರ್ಷಗಳ ಹಿಂದೆ ಶರವಣ್ ಪ್ರಸಾದ್ ಎಂಬುವರು KIADBಯಿಂದ ಖರೀದಿ ಮಾಡಿ ಫಿಲ್ಮ್ ಸಿಟಿ ಕಟ್ಟಿಸಿದ್ರು. ಅಲ್ಲದೆ ಈ ಜಾಗ ಇಟ್ಟುಕೊಂಡು ಶರವಣ್ ಪ್ರಸಾದ್ ಕೋಟಿಗಟ್ಟಲೆ ವ್ಯವಹಾರ ಮಾಡಿದ್ದಾರೆ. ಈ ಫಿಲ್ಮ್ ಸಿಟಿ ನೋಡಿದ ಬೆಂಗಳೂರಿನ ನೂರಾರು ಬಂಡವಾಳದಾರರು ಕೋಟಿಗಟ್ಟಲೆ ಇದರ ಮೇಲೆ ಹೂಡಿಕೆ ಮಾಡಿ ಮೋಸ ಹೋಗಿದ್ದಾರೆ. 4 ವರ್ಷ ಹಿಂದೆ ನಾವು ಸೇಲ್ ಅಗ್ರಿಮೆಂಟ್ ಅನ್ನ ಮಾಡಿಕೊಂಡು ನಂತರ ಸೇಲ್ ಡೀಡ್ ಅನ್ನ ಮಾಡಿಕೊಂಡು ಆ ಪ್ರಾಪರ್ಟಿಯನ್ನ ನಾವು ಕೊಂಡ್ಕೊಂಡಿದ್ದೀವಿ. ಇದರಲ್ಲಿ ಬರೀ ಸೇಲ್ ಡೀಡ್ ಹೋಲ್ಡರ್ಸ್ ಅಕಾರ್ಡಿಂಗ್ ಟು ಮಿಸ್ಟರ್ ಪ್ರಸಾದ್ ಓನ್ಲಿ 23 ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಸೋಮ ಅವರು. ಸರ್, ನಮ್ಮ ಫ್ಯಾಮಿಲಿಯಿಂದ ಎಲ್ಲ ಸೇರಿ 1.5 ಕೋಟಿ ರೂಪಾಯಿ ತನಕ, ಅಂದ್ರೆ ನಾವು, ನಮ್ಮ ಸಿಸ್ಟರ್, ಬ್ರದರ್, ನಮ್ಮ ಅಂಕಲ್ ಎಲ್ಲ ಸೇರಿ ಒಂದು 1.5 crores ನಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಆಗಿದೆ. ಇನ್ನು ಬೆಂಗಳೂರಿನ ಇನ್ವೆಸ್ಟರ್ಸ್ ಅಲ್ಲದೆ ಮುಂಬೈ, ದೆಹಲಿ, ಅಮೆರಿಕಾದಲ್ಲಿರುವ ಹೂಡಿಕೆದಾರರು ಕೂಡ ಈ ಜಾಗದ ಮೇಲೆ ಬಂಡವಾಳ ಹೂಡಿದ್ದಾರೆಂದು ತಿಳಿದು ಬಂದಿದೆ. ಮೋಸ ಹೋದವರು ಬೆಂಗಳೂರಿನ HL ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ಸಂಬಂಧ ಕಾರ್ಯಪ್ರವೃತ್ತರಾದ ಕ್ರೈಮ್ ಬ್ರಾಂಚ್ ಪೊಲೀಸರು ಶರಣ್ ಪ್ರಸಾದ್ ಹಾಗೂ ನಿರ್ದೇಶಕಿ ರಾಧಿಕಾ ಅಚ್ಯುತರಾವ್ ಅವರನ್ನ ವಿಚಾರಣೆಗೊಳಪಡಿಸಿದ್ದಾರೆ. ಮತ್ತೋರ್ವ ನಿರ್ದೇಶಕಿ ಉಪಾಸನಾ ತಲೆಮರೆಸಿಕೊಂಡಿದ್ದಾರೆ. ಈ ಇನ್ನೋವೇಟಿವ್ ಫಿಲ್ಮ್ ಸಿಟಿಯಲ್ಲಿ 45% ಶೇರು ನೀಡುವುದಾಗಿ ಈ ಶ್ರೀ ಸೋಮಶೇಖರ್ ಎನ್ನುವರಿಗೆ ಅವರಿಂದ 1,80,00,000 ರೂಪಾಯಿನಷ್ಟು ಹಣ ಪಡೆದು ನಂತರ ಕೇವಲ 25 ಲಕ್ಷ ರೂಪಾಯಿ ಮೊತ್ತಕ್ಕೆ ಮಾತ್ರ ಶೇರ್ಗಳನ್ನು ನೀಡಿದ್ದಾರೆ ಅಂಥೇಳಿ ಈ ಇನ್ನೋವೇಟಿವ್ ಫಿಲ್ಮ್ ಸಿಟಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಶರವಣ ಪ್ರಸಾದ್ ಮತ್ತು ಇದರ ಡೈರೆಕ್ಟರ್ ಆದಂಥ ಶ್ರೀಮತಿ ರಾಧಿಕಾ ಇವರಿಬ್ಬರನ್ನ ವಿಚಾರಣೆಗಾಗಿ ಕರೆಸಿದ್ದಾರೆ. ಒಟ್ಟಾರೆ ಈ ಗೋಲ್ಮಾಲ್ ಬಯಲಾಗಬೇಕಾದ್ರೆ ಫಿಲ್ಮ್ ಸಿಟಿಯ ಬಗ್ಗೆ ನಿಷ್ಪಕ್ಷಪಾತ ತನಿಖೆ ನಡೆಸಬೇಕು ಅನ್ನೋದು ಮೋಸ ಹೋದವರ ಆಗ್ರಹ. ಅಶ್ವಥ್ SN, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ಒಂದು ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.